ನಾವು ಮತದಾನ ಮಾಡಲೇಬೇಕು, ಸಮಯ ವ್ಯರ್ಥ ಮಾಡದೆ ವೋಟನ್ನ ಮಾಡಬೇಕು. ಬೆಂಗಳೂರಿನಲ್ಲಿ ನಟಿ ಅಮೂಲ್ಯ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ನಾವು ಮತದಾನ ಮಾಡಲೇಬೇಕು, ಸಮಯ ವ್ಯರ್ಥ ಮಾಡದೆ ವೋಟನ್ನ ಮಾಡಬೇಕು. ಬೆಂಗಳೂರಿನಲ್ಲಿ ನಟಿ ಅಮೂಲ್ಯ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತುಂಬಾ ಕ್ಯೂ ಇದೆ, ಇಷ್ಟು ಜನ ನೋಡಿ ಖುಷಿ ಆಯಿತು ಅನ್ನುವಂತಹ ಹೇಳಿಕೆಯನ್ನು ಅವರು ಕೊಟ್ಟಿರುವಂತಹದ್ದು. ಈ ಬಾರಿ ಹೆಚ್ಚು ಮತದಾನ ಆಗುತ್ತೆ ಅನ್ನುವಂತಹ ಭಾವನೆ ಅಮೂಲ್ಯ ಅವರಲ್ಲಿ ಇರುವಂತಹದ್ದು. ಒಟ್ಟಾರೆ ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಬಹಳ ಸಂಭ್ರಮದಿಂದ ಆಗಮಿಸ್ತಾ ಇದ್ದಾರೆ. ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸೋದಿಕ್ಕೆ ಮತಗಟ್ಟೆಗಳಿಗೆ ಆಗಮಿಸಿ ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸಿ ಯುವ ಜನತೆ ಹಾಗೆ ಸಾಮಾನ್ಯ ಜನರಿಗೆ ಯಾವುದೇ ಕಾರಣಕ್ಕೂ ಸಮಯವನ್ನ ವ್ಯರ್ಥ ಮಾಡದೆ ಬಂದು ವೋಟನ್ನ ಹಾಕಿ ತಮ್ಮ ಕೆಲಸ ಏನೇ ಇದ್ರೂ ಕೂಡ ಎಲ್ಲಾ ಕೆಲಸವನ್ನ ಬಿಟ್ಟು ಮುಂದೆ ಬಂದು ವೋಟ್ ಮಾಡಿ ತಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಅವರು ಒಂದು ಮಾಹಿತಿಯನ್ನ ಜನರಿಗೆ ಕೊಡ್ತಾ ಇರುವಂತಹದ್ದು. ಅವರು ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ. ಸಾಕಷ್ಟು ಜನರು ಉತ್ಸಾಹದಿಂದ ಬರ್ತಾ ಇರೋದನ್ನ ನೋಡಿ ಅಮೂಲ್ಯ ಅವರು ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಮತದಾನ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದೆ. ನಾವು ದೃಶ್ಯದಲ್ಲಿ ವೀಕ್ಷಿಸ್ತಾ ಇದ್ದೀವಿ. ಅಮೂಲ್ಯ ಹಾಗೆ ಅವರ ಪತಿ ಜಗದೀಶ್ ಅವರು ಆಗಮಿಸಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ, ಹಾಗೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಮೊದಲ ಹಂತದ ಮತದಾನಕ್ಕೆ ಪ್ರಮುಖವಾಗಿ ಇಲ್ಲಿ 30,602 ಮತಗಟ್ಟೆಗಳನ್ನು ನಿರ್ಮಿಸಲಾಗಿದೆ. ಚುನಾವಣೆಗೆ 1.4 ಲಕ್ಷ ಸಿಬ್ಬಂದಿಯನ್ನ ಕೂಡ ಯೋಜನೆ ಮಾಡಲಾಗಿದೆ. ಭದ್ರತೆಯ ದೃಷ್ಟಿಯಿಂದ ನೋಡೋದಾದ್ರೆ 1 ಲಕ್ಷಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳೋಕೆ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಒಟ್ಟಾರೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಬೆಳಗ್ಗೆ ಹಾಕೋಕೆ ಸಮಯ ಇಲ್ಲ ಅಂತ ಇರುವವರು ಮಧ್ಯಾಹ್ನ ಮೇಲೆ ಕೂಡ ಹೋಗಿ ಓಟನ್ನು ಹಾಕಿ ಬರಬಹುದು, ತಮ್ಮ ಹಕ್ಕನ್ನು ಚಲಾಯಿಸಬಹುದು. 6 ಗಂಟೆಯ ತನಕ ಅವಕಾಶವನ್ನ ಚುನಾವಣಾ ಆಯೋಗ ಕಲ್ಪಿಸಿಕೊಟ್ಟಿದೆ. ಹಾಗೇನೆ ಅಂಗವಿಕಲರಿರ್ಬೋದು, ಅವರಿಗೂ ಕೂಡ ಎಲ್ಲ ರೀತಿಯಲ್ಲೂ ಸಹಾಯವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಇದರ ಜೊತೆಗೆ ಬೆಂಗಳೂರು ಕೇಂದ್ರ ಇರ್ಬೋದು, ಬೆಂಗಳೂರು ದಕ್ಷಿಣ ಇರ್ಬೋದು, ಬೆಂಗಳೂರು ಗ್ರಾಮಾಂತರ, ಜೊತೆಗೆ ಬೆಂಗಳೂರು ಹೊರವಲಯದ ಈಗ ಮಂಡ್ಯ, ಮೈಸೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ತುಮಕೂರು, ಹಾಗೆ ಹಾಸನ, ಉಡುಪಿ, ಚಿಕ್ಕಮಗಳೂರು, ಕೋಲಾರ, ದಾವಣಗೆರೆ, ಇದರ ಜೊತೆಗೆ ದಕ್ಷಿಣ ಕನ್ನಡದ ಹಲವಾರು ಜಾಗಗಳಲ್ಲಿ ಮತ ಹಾಕೋದಿಕ್ಕೆ ಪ್ರಾರಂಭವಾಗಿದೆ. ಬೆಳಿಗ್ಗೆ 7 ಗಂಟೆಯಿಂದಾನೇ ಇಂದು ಮತದಾನ ಬಹಳ ಭರ್ಜರಿಯಿಂದ ನಡೀತಾ ಇದೆ. ಇಷ್ಟು ಜನ ನೋಡಿ ನನಗಂತೂ ಆ್ಯಕ್ಚುಲಿ ಇಷ್ಟು ಜನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಜನ ನೋಡಿ ನನಗೆ ಬಹಳ ಖುಷಿ ಆಯಿತು. ಈ ಸತಿ 100% ವೋಟಿಂಗ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಬೇಸಿಗೆ ಅಲ್ವಾ, ಬಿಸಿಲು ಜಾಸ್ತಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಬೆಳಗ್ಗೆ ಎಷ್ಟು ಜನ ಬಂದಿದ್ದಾರೆ, ಕ್ಯೂ ಇದ್ದಾರೆ ಅನ್ಸುತ್ತಲ್ಲ? ತುಂಬ ಕ್ಯೂ ಇದ್ದಾರೆ. ಆ್ಯಕ್ಚುಲಿ ನಾನು ಇನ್ನೂ ಲೇಟ್ ಆಗ್ತಾ ಇತ್ತು, ನನ್ನ ಮಕ್ಕಳು ಇಬ್ಬರೇ ಎದ್ದಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಮುಂದೆ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ರು. ಆದರೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಹೋದೆ, ವೋಟ್ ಮಾಡಿ ಬಂದೆ. ಮ್ಯಾಮ್, ಈ ಸರಿ ತುಂಬ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಯೂತ್ಸು ಸ್ವಲ್ಪ ಹಿಂದೆ ಆಗ್ತದೆ ವೋಟಿಂಗಿಗೆ. ಇಲ್ಲ, ಬರ್ತಾರೆ, ಇನ್ನೂ ಬೆಳಗ್ಗೆ ಅಲ್ವಾ, ಸೊ ಎವ್ರಿಬಡಿ ವೆಲ್ಕಮ್. ಅಂದರೆ ಇವಾಗಲೇ ನಾನೇ ಆ್ಯಕ್ಚುಲಿ ಲೇಟಾಗಿ ಬರಬೇಕಿತ್ತು ಅಂತ ಅನಿಸ್ತು. ಎಲ್ಲ ಮಕ್ಕಳದ್ದೆಲ್ಲ ಮುಗಿಸ್ಬಿಟ್ಟು ಬರಬೇಕಂತ ಅನಿಸ್ತು. ಡೆಫಿನೆಟ್ಲಿ ಇದೆ. ಆಸ್ ಅ ಸೆಲೆಬ್ರಿಟಿ ಆಗಿ ವೋಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ವೋಟ್ ಆಗದೆ ಇರೋರಿಗೆ? ಡೆಫಿನೆಟ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಅದೇ ಅಂತ ಇದ್ದೆ, ನಿಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ನಮ್ಮ ಹಕ್ಕನ್ನ ನಾವು ಚಲಾಯಿಸಲೇಬೇಕು. ನಿಮ್ಗೆ ಯಾರು ಇಷ್ಟ ಇರಲಿ ಯಾರು ಇಷ್ಟ ಇಲ್ಲದೆ
ಅಟ್ಲೀಸ್ಟ್ ಒಂದು ವೋಟ್ ನಿಮ್ದು ಅಂತ ಯಾವತ್ತೂ ವೇಸ್ಟ್ ಆಗ್ತದೆ. ನೋಟಾಗಾದ್ರೂ ನಿಮಗೆ ವೋಟ್ ಇದ್ದೇ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಈಗ ಕೆಲವೊಮ್ಮೆ ಇವಾಗ ನಾಳೆ ನಮ್ಮಮ್ಮ ಹತ್ರ ಅಯ್ಯೋ ಎಲ್ಲಿ ಮನೆ ಕೆಲಸ ನೋಡ್ತೀನಿ ಆದರೆ ಹಂಗೆಲ್ಲ ವೇಸ್ಟ್ ಮಾಡಬೇಡಮ್ಮ, ಹೋಗಿ ವೋಟ್ ಮಾಡಿ ಅಂತ ಅಂದರೆ ಇಟ್ ಇಸ್ ಲೈಕ್ ದಟ್. ನನಗೆ ಯಾರ್ಯಾರು ಸಿಗ್ತಾರೆ, ಈಗ ನನ್ನ ಫ್ರೆಂಡು ನೆನ್ನೆ ಅದನ್ನೇ ಅಂತ ಇದ್ಲು. ಸೊ ಶಿ ವಾಸ್ ನಾಟ್ ಹ್ಯಾಪಿ ವಿತ್ ಇವರು. ಸೊ ನಾನು ನೀನು ವೇಸ್ಟ್ ಮಾಡಬೇಡಮ್ಮ, ಹೋಗಿ ನೋಟಾಗಾದರೂ ವೋಟ್ ಮಾಡಿ. 2014-19 ನೋಡಿದೆ 55 ದಾಟಿಲ್ಲ ಬೆಂಗಳೂರು ವೋಟಿಂಗು. ಸೊ ಬೆಂಗಳೂರಂಥ ವಿದ್ಯಾವಂತರಿರೋ ಅಂಥ ಕಡೆನೇ ವೋಟಿಂಗ್ ಕಡಿಮೆ ಆಗ್ತಿದೆ. ಸೊ ವೋಟಿಂಗ್ ಜಾಸ್ತಿ ಆಗಬೇಕು ಅನ್ನೋಂಥದ್ದು ಏನು ಆಗಬೇಕಾಗಿದೆ? ವೋಟಿಂಗ್ ಐ ಥಿಂಕ್ ಈ ಸತಿ ತುಂಬ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಇಷ್ಟು ನಾನು ಯಾವತ್ತೂ ವೇಟ್ ಮಾಡಿರಲಿಲ್ಲ. ಈ ಸತಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.